ಕೇವಲ 5 ದಿನದ ಅಂತರದಲ್ಲೇ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಕೇವಲ 5 ದಿನ ಅಂತರ ಅಷ್ಟೇ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿರುವಂತದ್ದು. ಒಂದೇ ವಾರದ ಅಂತರದಲ್ಲಿ ಎರಡೆರಡು ಬಾರಿ ದರ ಏರಿಕೆ ಬರೆ. ಪೆಟ್ರೋಲ್ಗೆ 91 ಪೈಸೆ, ಡೀಸೆಲ್ಗೆ 94 ಪೈಸೆ ಹೆಚ್ಚಳವಾಗಿದೆ. ಈಗ 5 ದಿನಗಳ ಹಿಂದೆಯಷ್ಟೇ ಪೆಟ್ರೋಲ್ ದರವನ್ನು ಹೆಚ್ಚಳ ಮಾಡಲಾಗಿತ್ತು. ಈಗ ಮತ್ತೆ ದರ ಏರಿಕೆಯಾಗಿದೆ. ನಿನ್ನೆ 106.21 ರೂಪಾಯಿ ಇದ್ದ ಪೆಟ್ರೋಲ್ ಇವತ್ತು 107.12 ರೂಪಾಯಿ ಆಗಿದೆ. ನಿನ್ನೆ 94.10 ರೂಪಾಯಿ, 94 ರೂಪಾಯಿ 10 ಪೈಸೆ ಇದ್ದ ಡೀಸೆಲ್ ಇಂದು 95 ರೂಪಾಯಿ 95.04 ರೂಪಾಯಿಗೆ ಏರಿಕೆಯಾಗಿದೆ. ಇಂಡಿಯನ್ ಆಯಿಲ್, ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿರುವಂಥದ್ದು. ಎಲ್ಲೆಡೆ ಕೂಡ ಈಗ ಪೆಟ್ರೋಲ್ ಡೀಸೆಲ್ ದರದ ಏರಿಕೆಯ ಬರೆ ಬೀಳ್ತಾ ಇದೆ ಸಾರ್ವಜನಿಕರ ಮೇಲೆ. 5 ದಿನಗಳ ಹಿಂದೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿತ್ತು. ಈ ವಿಚಾರವಾಗಿ ಸ್ವತಃ ಪ್ರಧಾನಿಗಳೇ ಮಾಹಿತಿಗಳನ್ನು ಕೂಡ ನೀಡಿದ್ರು, ದರ ಏರಿಕೆ ಆಗುವ ವಿಚಾರವಾಗಿ. ಅಂತೆಯೇ ದರ ಏರಿಕೆ ಆಗಿತ್ತು. 5 ದಿನಗಳ ಅಂತರದಲ್ಲಿ ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ದರ ಏರಿಕೆ ವಿಚಾರವಾಗಿ ಸಾಕಷ್ಟು ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಸಾರ್ವಜನಿಕರು ಈ ಬಗ್ಗೆ ತಮ್ಮ ನೋವನ್ನು ಹಂಚಿಕೊಂಡಿದ್ರು. ಈ ರೀತಿ ದರ ಏರಿಕೆ ಆಗ್ತಾ ಇದ್ರೆ ಏನ್ ಮಾಡೋದು ನಾವು? ಪ್ರತಿನಿತ್ಯ ಕೂಡ ಆಫೀಸ್ಗಳಿಗೆ ಅಥವಾ ದಿನನಿತ್ಯದ ಕೆಲಸಗಳಿಗೆ ಓಡಾಡಬೇಕಾಗತ್ತೆ. ಇವಿ ಕೆಲವ್ರು ತಗೋಬಹುದು, ಶಕ್ತಿ ಇರುವಂತವ್ರು. ಈಗ ಇವಿ ತಗೊಳ್ಳಿಕ್ಕೂ ಕೂಡ ಒಂದು ಹೊಸ ಇನ್ವೆಸ್ಟ್ಮೆಂಟ್ ಬೇಕು, ಅದನ್ನು ಎಲ್ಲಿ ತರೋದು? ಈ ರೀತಿ ದರ ಏರಿಕೆ ಆಗ್ತಾ ಇದ್ರೆ ನಮ್ಮಂತ ಸಾಮಾನ್ಯ ಜನರು ಎಲ್ಲಿ ಹೋಗಬೇಕು ಅನ್ನೋದಾಗಿ ಆಕ್ರೋಶ, ಅಳಲು ತೋಡ್ಕೊಂಡಿದ್ರು ಸಾರ್ವಜನಿಕರು. ಆದರೆ 5 ದಿನಗಳ ನಂತರದಲ್ಲಿ ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂತದ್ದು ಮತ್ತೆ ಜನರ ಮೇಲೆ ಹೊರೆ ಬಿದ್ದಂತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.